ಬೇಸಿಗೆ ಕಾಲದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ತ್ಯಜಿಸುವುದು ಉತ್ತಮ. ಏಕೆಂದರೆ ಚಳಿಗಾಲದ ವಾತಾವರಣಕ್ಕೂ ಬೇಸಿಗೆ ಕಾಲದ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ. ಯಾವ ಋತುಮಾನದಲ್ಲಿ ಎಷ್ಟು ಮತ್ತು ಯಾವ ರೀತಿಯ ಆಹಾರಗಳನ್ನು ಸೇವನೆ ಮಾಡಬೇಕು ಎಂದು ಆಯುರ್ವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಉಷ್ಣ ಮತ್ತು ತಂಪು ಆಹಾರಗಳೆಂದು ವರ್ಗೀಕರಿಸಲಾಗುತ್ತದೆ. ಈಗಾಗಲೇ ಬೇಸಿಗೆಯ ಬೇಗೆ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಉಷ್ಣ ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡುವುದಕ್ಕಿಂತ ದೇಹಕ್ಕೆ ತಂಪು ನೀಡುವ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವುದು ಉತ್ತಮ. ಇದರಿಂದ ನಿಮ್ಮ ದೇಹವು ಸಮತೋಲನವನ್ನ ಕಾಪಾಡಿಕೊಳ್ಳುತ್ತದೆ. ಮೂಲವ್ಯಾಧಿ, ದೇಹದಲ್ಲಿ ಉಷ್ಣತೆಯ ಸಮಸ್ಯೆ ನೀವು ಅನುಭವಿಸುವುದಿಲ್ಲ. ಹಾಗಾದ್ರೆ ಬೇಸಿಗೆಯ ಕಾಲದಲ್ಲಿ ಎಂತಹ ಆಹಾರವನ್ನ ಸೇವನೆ ಮಾಡಬೇಕು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಸೌತೆಕಾಯಿಗಳು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಸೇವನೆ ಮಾಡಲಾಗುತ್ತದೆ. ಮುಖ್ಯವಾಗಿ ಸೌತೆಕಾಯಿಗಳು ಸಮೃದ್ಧ ಉತ್ಪಾದಕಗಳಾಗಿವೆ. ಇದರಲ್ಲಿ ನೀರು ಯಥೇಚ್ಛವಾಗಿರುವುದರಿಂದ ನಿಮ್ಮನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿ ಬೇಸಿಗೆಯಲ್ಲಿ ನಿಮ್ಮ ಹೊಟ್ಟೆಯನ್ನು ತಂಪಾಗಿಡುವಂತೆ ಮಾಡುತ್ತದೆ. ಅಲ್ಲದೆ ಮಲಬದ್ಧತೆಯಂತಹ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಮತ್ತು ಮೂಳೆಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಇನ್ನು ಬೇಸಿಗೆಯ ಕಾಲದಲ್ಲಿ ಬದನೆಕಾಯಿ ಪ್ರೇಮಿಗಳು ಬಿಳಿ ಬದನೆಕಾಯಿಗಳನ್ನ ನಿಸ್ಸಂದೇಹವಾಗಿ ಸೇವನೆ ಮಾಡಬಹುದು. ಈ ಬಿಳಿ ಬದನೆಕಾಯಿಯು ಉರಿಯೂತವನ್ನ ಪ್ರಚೋದಿಸುತ್ತದೆ. ತೂಕವನ್ನ ಇಳಿಸಿಕೊಳ್ಳಲು ಬಯಸುವವರಿಗೆ ಬಿಳಿ ಬದನೆಕಾಯಿಗಳು ಬಹಳ ಒಳ್ಳೆಯದು. ಏಕೆಂದರೆ ಇದು ಕೆಟ್ಟ ಕೊಬ್ಬು, ಕ್ಯಾಲರಿಗಳು ಮತ್ತು ಸೋಡಿಯಂ ಅನ್ನ ಹೀರಿಕೊಳ್ಳುತ್ತವೆ. ಇನ್ನು ಈರುಳ್ಳಿ ಬೇಸಿಗೆಯಲ್ಲಿ ನಿಮ್ಮ ದೇಹವನ್ನ ತಂಪಾಗಿಸುವ ಗುಣಗಳನ್ನ ಹೊಂದಿದೆ. ಈರುಳ್ಳಿ ಹಸಿಯಾಗಿ ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಲಾಭಗಳನ್ನ ಪಡೆಯಬಹುದು. ಸಲಾಡ್ಗಳಿಗೆ ಸೇರಿಸಿ ಸೇವನೆ ಮಾಡಬಹುದು. ಮುಖ್ಯವಾಗಿ ಕೆಂಪು ಈರುಳ್ಳಿಯಲ್ಲಿ ಕ್ವೆರ್ಸಿಟಿನ್ ಅನ್ನು ತುಂಬಿಸಲಾಗುತ್ತದೆ. ಇದನ್ನು ನೈಸರ್ಗಿಕ ವಿರೋಧಿ ಅಲರ್ಜಿನ್ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ದೈನಂದಿನ ಆಹಾರದಲ್ಲಿ ಈರುಳ್ಳಿಯನ್ನ ಸೇರಿಸುವುದರಿಂದ ಸೂರ್ಯನ ಹಾನಿಯಿಂದ ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇನ್ನು ಬೇಸಿಗೆಯ ಸಮಯದಲ್ಲಿ ಕುರುಕುಲು ತಿಂಡಿಗಳನ್ನ ಸಂಜೆಯ ಸಮಯದಲ್ಲಿ ತಿನ್ನುವುದರ ಬದಲಿಗೆ ತಾಜಾ ಜೋಳ ಸೇವನೆ ಮಾಡಿ. ಇದೊಂದು ರುಚಿಕರವಾದುದೇ ಅಲ್ಲ, ಪಿಷ್ಟದಿಂದ ಸಮೃದ್ಧವಾಗಿದೆ. ಜೋಳಗಳು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಇದರಲ್ಲಿ ಲುಟಿನ್ ಮತ್ತು ಜಿಕಾಕ್ಸಂಥಿನ್ ಅನ್ನ ದೇಹಕ್ಕೆ ಒದಗಿಸಲು ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ಗಳು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಜೋಳವನ್ನು ನಿಯಮಿತವಾಗಿ ಬೇಸಿಗೆಯ ಕಾಲದಲ್ಲಿ ಸೇವನೆ ಮಾಡಬಹುದು. ಇನ್ನು ಹಸಿರು ಎಲೆಗಳು ವರ್ಷವಿಡೀ ದೊರೆಯುತ್ತವೆ. ಇದರ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿದೇ ಇದೆ. ಹಸಿರು ಎಲೆಗಳ ತರಕಾರಿಗಳು ಹೆಚ್ಚಿನ ಪ್ರಮಾಣದ ನೀರಿನ ಅಂಶವನ್ನು ಹೊಂದಿರುವುದರಿಂದ ಅವುಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸುವುದು ಬಹಳ ಒಳ್ಳೆಯದು. ಹಸಿರು ಎಲೆಗಳನ್ನ ನೀವು ಬೇಯಿಸದೆ ಸೇವನೆ ಮಾಡಬಹುದು. ಇದರಲ್ಲಿನ ಪೋಷಕಾಂಶಗಳು ದೊರೆಯುವುದಲ್ಲದೆ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ಇನ್ನು ಬೀನ್ಸ್ ಬೇಸಿಗೆಯ ಕಾಲದಲ್ಲಿ ಸೇವನೆ ಮಾಡಲು ಸೂಕ್ತವಾದ ತರಕಾರಿಯಾಗಿದೆ. ಇದು ತಂಪು ಗುಣಗಳನ್ನ ಹೊಂದಿರುವುದಲ್ಲದೆ ಇದರಲ್ಲಿರುವ ಪ್ರೋಟೀನ್ ಒಂದು ಪ್ರಮುಖವಾದ ಪೋಷಕಾಂಶವಾಗಿದ್ದು ದೇಹವನ್ನ ನಿರ್ವಹಿಸುವಲ್ಲಿ ಮತ್ತು ಸರಿಪಡಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಬೀನ್ಸ್ ನಲ್ಲಿ ಪೋಲೇಟ್ ಸೇರಿದಂತೆ ಅನೇಕ ಪೋಷಕಾಂಶಗಳು ಶ್ರೀಮಂತವಾಗಿದ್ದು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಇದು ನಿಮ್ಮ ಹಸುವಿನ ಕಡು ಬಯಕೆಯನ್ನ ನಿಯಂತ್ರಿಸುವುದಲ್ಲದೆ ಮಧುಮೇಹ, ಚಯಾಪಚಯ ಸಮಸ್ಯೆಗೆ ಚಿಕಿತ್ಸೆಯನ್ನ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.